ವೃತಿಕಾ ಅಧ್ಯಾಯ 11 ಅಜಯ್ ತನ್ನೆದುರು ಪೇಪರಿನಲ್ಲಿ ಇಟ್ಟ ವಸ್ತು ಏನು ಎಂಬುದು ತಿಳಿಯದೇ ಇದ್ದರೂ ಅದನ್ನೇ ಗಮನವಿಟ್ಟು ನೋಡುತ್ತಿದ್ದನು ಪೂರ್ಣ. ಅವನ ಮೌನ ನೋಡಿದ ಅಜಯ್, ಹೇಳಿ ಪೂರ್ಣವರೇ, ಅದೇನೋ ಹೇಳ್ತಾ ಇದ್ದಿರಲ್ಲ, ವೃತಿಕಾ ಈ ಪ್ರಪಂಚ ಬಿಟ್ಟು ಹೋಗಲು ಸಾಧ್ಯವಿಲ್ಲ. ನಾನು ಹಣದ ಆಸೆಗೆ ಈ ಕೇಸನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಕೈಯಲ್ಲಿ ಆಗೋಲ್ಲ ಅಂತಾದ್ರೆ ಈ ಕೇಸಿನಿಂದ ಹಿಂದಕ್ಕೆ ಸರಿಯಬೇಕು, ಎಕ್ಸೆಟ್ರಾ 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 ಅಂತ. ಯಾಕೆ ಈಗ ಮಾತು ಬರುತ್ತಿಲ್ಲ? ಆಶ್ಚರ್ಯದಿಂದ ಕೇಳಿದನು. ಪೂರ್ಣ ಆ ವಸ್ತುವನ್ನು ನೋಡುವುದರಲ್ಲೇ ಇದ್ದನು. ಅದೇನು ಎನ್ನುವುದು ಕೊನೆಗೂ ತಿಳಿಯಲಿಲ್ಲ. ಅಜಯನ ಮಾತು ಕೂಡ ಅರ್ಥವಾಗದೆ ಕತ್ತೆತ್ತಿ ಅವನ ಮುಖವನ್ನೇ ನೋಡಿದನು. ಇದೇನು ಅಂತ ಅರ್ಥ ಆಗ್ತಾ ಇಲ್ವಾ? ಅಜಯನೇ ಕೇಳಿದನು. ಇಲ್ಲ ಸರ್, ಏನಿದು? ಒಣಗಿದ ಹೂವು, ಈ ಪುಡಿ, ಅದನ್ನೇ ತೋರಿಸುತ್ತಾ ಕೇಳಿದನು. ನಕ್ಕೂ ತನ್ನ ಸೀಟಿನಿಂದ ಎದ್ದು ನಿಂತ ಅಜಯನು, ಈ ಎಲ್ಲ ವಸ್ತು ನೋಡಿಯೇ ನಾನು ವೃತಿಕಾ ನಮ್ಮಿಂದ ದೂರ ಹೋಗಿರಬಹುದು ಎಂದು ಅನುಮಾನಿಸಿದ್ದು ಎನ್ನುತ್ತಾ ಪೂರ್ಣನ ಮುಖಭಾವ ನೋಡತೊಡಗಿದನು. ಪೂರ್ಣನ ಮುಖದಲ್ಲಿ ಅನ್ಯಥಾ ಬದಲಾವಣೆ ಆಗದೆ ಅಜಯನನ್ನೇ ನೋಡುತ್ತಾ, ಇದಕ್ಕೂ ವೃತಿಕಾ ಕಾಣ್ದೇ ಇರೋದಕ್ಕೂ ಏನ್ ಸಂಬಂಧ ಸರ್? ಕೇಳಿದನು. ಅವನಲ್ಲಿ ಅನುಮಾನ ತರುವಂತಹ ಯಾವ ಬದಲಾವಣೆ ಆಗದಿದ್ದುದರಿಂದ ಅವನ ಬಾಯಿಂದ ನಿಜ ತರುವುದು ಸವಾಲೇ ಸರಿ ಎಂದು ತಿಳಿದ ಅಜಯ್, ಇದೇ ಸಂಬಂಧ, ಖಂಡಿತವಾಗಿಯೂ ಇದೆ. ಆ ಸಂಬಂಧ ಇದ್ದುದರಿಂದಲೇ ಅವಳು ಈ ಲೋಕ ಬಿಟ್ಟು ಹೋಗಿರಬಹುದು ಎಂದು ನಾನು ಅನುಮಾನಿಸಿದ್ದು. ಅಷ್ಟೇ ಅಲ್ಲ, ಆ ಸಂಬಂಧ ಏನು ಎನ್ನುವುದು ನಿಮಗೆ ಖಂಡಿತ ತಿಳಿದಿದೆ, ಕೂಗಿ ಹೇಳಿದನು ಅಜಯ್. ನೋನೋ, ನನಗೂ ವೃತಿಕಾ ಕಾಣೆಯಾಗಿರುವುದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವಳು ಎಲ್ಲಿ ಹೋಗಿದ್ದಾಳೆ ಎಂದು ನನಗೆ ತಿಳಿದೇ ಇಲ್ಲ. ಅಷ್ಟಕ್ಕೂ ಆವತ್ತು ನೀವು ಮನೆಗೆ ಬಂದಾಗಲೇ ನಾನು ಈ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದೇನೆ. ಒಂದು ವೇಳೆ ನನಗೆ ಈ ಬಗ್ಗೆ ತಿಳಿದಿದ್ದರೆ ನಾನೇ ಕಂಪ್ಲೇಂಟ್ ಕೊಡುತ್ತಿದ್ದೇನಾ? ಅಜಯನನ್ನು ನೋಡಿ ಕೇಳಿದನು ಪೂರ್ಣ. ಅವನ ಮಾತಿಗೆ ನಕ್ಕವನು ಅವನು ಹೇಳಿದ ಆ ಮಾತನ್ನು ಅಲ್ಲೇ ತುಂಡರಿಸಿ, ಇದೇನು ಗೊತ್ತಾ? ಪೇಪರ್ ಮೇಲಿದ್ದ ಪುಡಿ ತೋರಿಸುತ್ತಾ ಕೇಳಿದನು. ಅದನ್ನೊಮ್ಮೆ ನೋಡಿದ ಪೂರ್ಣ ಇಲ್ಲ ಎಂಬಂತೆ ತಲೆಯಾಡಿಸಿದನು. ಇದು ಒಣ ಹೂವಿನ ಹಾರ, ಹಾಗೆಯೇ ಆ ಪುಡಿ ಊದುಬತ್ತಿಯದ್ದು. ತನ್ನೆರಡೂ ಕೈಗಳನ್ನು ಪ್ಯಾಕೆಟೊಳಗೆ ಹಾಕಿಕೊಳ್ಳುತ್ತಾ ಹೇಳಿದನು. ಇದರಿಂದ ಏನ್ ಪ್ರಯೋಜನ ಎಂದರಿತ ಪೂರ್ಣ ಅವನ ಮುಖವನ್ನೇ ನೋಡಿದನು. ನಕ್ಕವನು, ನೋಡಿ ಪೂರ್ಣ, ನಾನು ತನಿಖೆ ಮಾಡುವ ಸಲುವಾಗಿ ವೃತಿಕಾ ಮನೆಗೆ ಹೋಗಿದ್ದೆ. ಅಲ್ಲಿ ಅವರ ಬೆಡ್ರೂಮಿನಲ್ಲಿ ಅವರದೊಂದು ಸುಂದರ ಫೋಟೋ ಮೇಜಿನ ಮೇಲಿತ್ತು. ಆ ಫೋಟೋಗೆ ಈ ಹಾರ ಹಾಕಲಾಗಿತ್ತು. ಹಾಗೆಯೇ ಈ ಊದುಬತ್ತಿ ಕೂಡ ಹಚ್ಚಲಾಗಿದ್ದು, ಅದು ಸಂಪೂರ್ಣ ಉರಿದು ಬೂದಿ ಮಾತ್ರ ಅಲ್ಲಿತ್ತು. ಒಂದೇ ಸಲಕ್ಕೆ ಹೇಳಿ ಮುಗಿಸಿದನು. ಅವನ ಮಾತು ಕೇಳಿ ದಂಗಾಗಿ ಹೋದನು ಪೂರ್ಣ. ಏನು, ವೃತಿಕಾ ಫೋಟೋದಲ್ಲಿ ಹಾರವಾ? ದೊಡ್ಡ ದೊಡ್ಡ ಕಣ್ಣು ಬಿಟ್ಟು ಕೇಳಿದನು. ಅಜಯ್ ಹೌದು ಎಂಬಂತೆ ತಲೆಯಲ್ಲಾಡಿಸಿ ಪುನಃ ತನ್ನ ಸೀಟಿನಲ್ಲಿ ಕುಳಿದನು. ಇದು ಹೇಗ್ ಸಾಧ್ಯ? ಆಶ್ಚರ್ಯದಿಂದ ಕೇಳಿದನು ಪೂರ್ಣ. ಅದು ನನಗೇನ್ಗತ್ತು, ಹೇಗ್ ಸಾಧ್ಯ ಅಂತ ನೀವ್ ಹೇಳ್ಬೇಕು ಎಂದನು ಅಜಯ್. ಅವನ ಮಾತು ಕೇಳಿ, ನಾನ್ ಹೇಗೇಳಲಿ? ನನಗೆ ತಿಳಿದಿರುವ ಎಲ್ಲಾ ಮಾಹಿತಿ ನಿಮಗೆ ಹೇಳಿಯಾಗಿದೆ. ಮತ್ತೆ ಮತ್ತೆ ಕೇಳಿದರೆ ಅಥವಾ ನನ್ನನ್ನು ಅಪರಾಧಿಯಂತೆ ನೋಡಿದರೆ ನಾನೇನೂ ಮಾಡಲು ಸಾಧ್ಯವಿಲ್ಲ. ನಿಜ ಯಾವತ್ತಿದ್ರೂ ನಿಜವೇ. ಅದಕ್ಕೆ ಅದರದೇ ಆದ ಪರಿಧಿಯಿದೆ. ಅದನ್ನು ಬಿಟ್ಟು ನಿಜ ಯಾವತ್ತೂ ಮುಂದೆ ಹೋಗಲ್ಲ. ಅಜಯನನ್ನೇ ನೋಡುತ್ತಾ ಹೇಳಿದನು ಪೂರ್ಣ. ಮತ್ತೊಮ್ಮೆ ನಕ್ಕ ಅಜಯ್ ಈ ಬಾರಿ ಅಡಿಗೆ ಕೋಣೆಯಲ್ಲಿ ಲೋಟದ ಮರೆಯಲ್ಲಿ ಸಿಕ್ಕಿರುವ ಒಂದು ವಸ್ತುವನ್ನು ಚಿಕ್ಕ ಕತ್ತಿರಿಯ ಸಹಾಯದಿಂದ ಅದೇ ಪೇಪರ್ ಮೇಲೆ ಇಟ್ಟನು. ಅದನ್ನು ನೋಡಿದ ಪೂರ್ಣ ಎಲ್ಲೋ ಬಲೆಯಲ್ಲಿ ಸಿಲುಕಿದ ಮೀನಿನಂತೆ ಒಮ್ಮೆ ಅಲುಗಾಡಿಬಿಟ್ಟನು. ಸರ್, ಇದು ನಿಮ್ಮದೇ? ಒಂದೊಂದೇ ಮಾತುಗಳು ಬಂದವು ಪೂರ್ಣನ ಬಾಯಿಂದ. ಇದು ಅಂದು ನಾನು ನಿಮ್ಮ ಮನೆಗೆ ಬಂದಾಗ ನೀರು ಕೇಳಿದನಲ್ಲ, ಆಗ ನೀವು ನೀರು ತಂದು ಕೊಡುವಾಗ ನಿಮ್ಮ ಕೈಯಲ್ಲಿದ್ದ ಸಿಗರೆಟ್ನ ಬ್ರ್ಯಾಂಡ್. ಅದೇ ಸಿಗರೆಟ್ಟಿನ ತುಂಡು ವೃತಿಕಾ ಮನೆಯ ಅಡಿಗೆ ಕೋಣೆಯಲ್ಲಿ ಲೋಟದ ಮರೆಯಲ್ಲಿ ಸಿಕ್ಕಿದೆ. ನಾನು ವೃತಿಕಾ ಮನೆಗೆ ತನಿಖೆಗಾಗಿ ಹೋದಾಗ ಸಿಕ್ಕ ವಸ್ತುಗಳಿವು. ಈಗ ಹೇಳಿ, ನಾನು ನಿಮ್ಮ ಮೇಲೆ ಅನುಮಾನಪಟ್ಟಿದ್ದು ತಪ್ಪಾ ಸರಿಯಾ? ನಾನು ಬೇಕಂತಲೇ ಕೇಸನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದೇನಾ? ನಾನು ಹಣದ ಆಸೆಗೆ ಬಲಿಯಾಗಿದ್ದೇನಾ? ಇವೆಲ್ಲವೂ ಕೇಸ್ ಮುಚ್ಚಿಹಾಕುವ ತಂತ್ರವಾ? ಶಾಂತವಾಗಿ ಪ್ರಶ್ನೆ ಬಂದಿತ್ತು ಅಜಯನ ಕಡೆಯಿಂದ. ಒಂದೊಂದು ಪ್ರಶ್ನೆ ಕೂಡ ಪೂರ್ಣನ ಕಡೆ ಬೆರಳು ಮಾಡಿ ತೋರಿಸುತ್ತಿತ್ತು. ಪೂರ್ಣನಂತೂ ಸಂಪೂರ್ಣ ಬೆವರಿನಿಂದ ಬಳಲಿದ್ದು ಕುಳಿತಲ್ಲೇ ತತ್ತರಿಸಿ ಹೋಗಿದ್ದನು.